ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿ ಹಬ್ಬದ ಈ ಸುಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ ಎಂದು ಹಾರೈಸುತ್ತೇವೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಸುವಂತಹ ಒಂದು ಮಹತ್ವದ ಬೆಳವಣಿಗೆ ನಡೆಯುತ್ತಿದೆ. ಸುಮಾರು 3 ಲಕ್ಷ ಕೋಟಿ ಮೌಲ್ಯದ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿ ಪ್ರಸ್ತಾವನೆ ಮುಂದಿನ 2 ರಿಂದ 3 ದಿನಗಳಲ್ಲಿ ರಕ್ಷಣಾ ಸಚಿವಾಲಯದ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆಗೆ ಬರಲಿದೆ ಎಂದು ವರದಿಯಾಗಿದೆ. ಈ ಒಪ್ಪಂದಕ್ಕೆ ಅನುಮೋದನೆ ಸಿಕ್ಕರೆ ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ರಕ್ಷಣಾ ಒಪ್ಪಂದವಾಗಲಿದೆ. ಈಗಾಗಲೇ ಭಾರತೀಯ ವಾಯುಪಡೆಯ ಬಳಿ ಒಟ್ಟು 36 ರಫೇಲ್ ಯುದ್ಧ ವಿಮಾನಗಳು ಸೇವೆಯಲ್ಲಿವೆ. ಭಾರತೀಯ ನೌಕಾಪಡೆಗಾಗಿ ಒಟ್ಟು 26 ರಫೇಲ್ ಮೆರೈನ್ ಯುದ್ಧ ವಿಮಾನಗಳಿಗಾಗಿ ಆದೇಶ ಕೂಡ ನೀಡಲಾಗಿದೆ. ಈ ಹೊಸ 114 ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದ ಪೂರ್ಣವಾದರೆ ಭಾರತದ ಬಳಿ ಒಟ್ಟು 176 ರಫೇಲ್ ಯುದ್ಧ ವಿಮಾನಗಳು ಸೇನೆಯಲ್ಲಿ ಇರಲಿವೆ. ಭಾರತದಲ್ಲೇ ತಯಾರಿಕೆಗಾಗಿ ಮೇಕ್ ಇನ್ ಇಂಡಿಯಾಗೆ ಒತ್ತು. ರಕ್ಷಣಾ ಮೂಲಗಳ ಪ್ರಕಾರ ಒಟ್ಟು 12 ರಿಂದ 18 ಯುದ್ಧ ವಿಮಾನಗಳನ್ನು ರೆಡಿ ಫ್ಲೈ ಅವೇ ಸ್ಥಿತಿಯಲ್ಲಿ ಫ್ರಾನ್ಸ್ನಿಂದ ನೇರವಾಗಿ ಭಾರತಕ್ಕೆ ತರಲಾಗುತ್ತದೆ. ಉಳಿದ ಹೆಚ್ಚಿನ ಯುದ್ಧ ವಿಮಾನಗಳು ಭಾರತದಲ್ಲೇ ತಯಾರಾಗಲಿವೆ. ಈ ವಿಮಾನಗಳಲ್ಲಿ ಸುಮಾರು 30% ಇಂಡಿಜಿನಸ್ ಕಂಟೆಂಟ್ ದೇಶೀಯ ಭಾಗಗಳು ಒಳಗೊಂಡಿರಲಿವೆ. ಸಾಮಾನ್ಯವಾಗಿ ಮೇಕ್ ಇನ್ ಇಂಡಿಯಾ ಒಪ್ಪಂದಗಳಲ್ಲಿ 50 ರಿಂದ 60 ದೇಶೀಯ ಅಂಶಗಳು ಇರಬೇಕಾಗುತ್ತದೆ. ಆದರೆ ಈ ಒಪ್ಪಂದದಲ್ಲಿ ಅದು ಸ್ವಲ್ಪ ಕಡಿಮೆ ಇರಲಿದೆ ಎಂದು ಮೂಲಗಳು ತಿಳಿಸಿವೆ. ಭಾರತೀಯ ಅಸ್ತ್ರಗಳು ರಫೇಲ್ ಯುದ್ಧ ವಿಮಾನಗಳಲ್ಲಿ ಅಳವಡಿಕೆ. ಭಾರತವು ಫ್ರಾನ್ಸ್ಗೆ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದೆ. ಭಾರತದಲ್ಲಿ ತಯಾರಿಸಿದ ಅಸ್ತ್ರಗಳು, ಸೆನ್ಸಾರ್ಗಳು ಮತ್ತು ಇತರೆ ಸ್ವದೇಶಿ ಇಂಡಿಜಿನಸ್ ಸಿಸ್ಟಮ್ಸ್ಗಳನ್ನು ರಫೇಲ್ ಯುದ್ಧ ವಿಮಾನಗಳಲ್ಲಿ ಇಂಟಿಗ್ರೇಟ್ ಮಾಡಲು ಅವಕಾಶ ನೀಡಬೇಕು. ಆದರೆ ಸೋರ್ಸ್ ಕೋಡ್ಸ್ ಮಾತ್ರ ಫ್ರೆಂಚ್ ಕಂಪನಿಯಲ್ಲೇ ಉಳಿಯಲಿವೆ. ಈ ಒಪ್ಪಂದವು ಗವರ್ನಮೆಂಟ್ ಟು ಗವರ್ನಮೆಂಟ್ ಡೀಲ್ ಆಗಿರಲಿದೆ. F-35 ಮತ್ತು Su-57 ಇದ್ದರೂ ರಫೇಲ್ ಯುದ್ಧ ವಿಮಾನ ಯಾಕೆ ಬೇಕು? ಆಸಕ್ತಿಕರ ವಿಷಯವು ಏನೆಂದರೆ, ಈ ಒಪ್ಪಂದ ಮುಂದುವರಿಯುತ್ತಿರುವ ಸಮಯದಲ್ಲೇ ಅಮೆರಿಕ ತನ್ನ F-35 5th ಜನರೇಷನ್ ಫೈಟರ್ ಜೆಟ್ ಹಾಗೂ ರಷ್ಯಾ ತನ್ನ Su-57 ಸ್ಟೆಲ್ತ್ ಫೈಟರ್ ಜೆಟ್ ಎರಡನ್ನೂ ಭಾರತಕ್ಕೆ ಆಫರ್ ಮಾಡಿವೆ. ಆದರೂ ಭಾರತ ರಫೇಲ್ ಅನ್ನೇ ಆಯ್ಕೆ ಮಾಡುವ ದಿಕ್ಕಿನಲ್ಲಿ ಮುಂದೆ ಸಾಗುತ್ತಿದೆ. ಆಪರೇಷನ್ ಸಿಂಧೂರ್ ರಫೇಲ್ನ ಶಕ್ತಿ ಸಾಬೀತು. ಈ ನಿರ್ಧಾರಕ್ಕೆ ಒಂದು ದೊಡ್ಡ ಕಾರಣವೂ ಇದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಫೇಲ್ ಯುದ್ಧ ವಿಮಾನಗಳು ಪಾಕಿಸ್ತಾನ ಬಳಸಿದ ಚೀನಾದ PL-15 ಏರ್ ಟು ಏರ್ ಮಿಸೈಲ್ಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಿದವು. ಇದಕ್ಕೆ ಕಾರಣವಾಗಿದ್ದು ರಫೇಲ್ನ ಅತ್ಯಾಧುನಿಕ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್. ಈ ಕಾರ್ಯಾಚರಣೆ ರಫೇಲ್ ಸಾಮರ್ಥ್ಯವನ್ನು ನೈಜ ಯುದ್ಧ ಪರಿಸ್ಥಿತಿಯಲ್ಲಿ ಸಾಬೀತುಪಡಿಸಿದೆ. ಭಾರತದಲ್ಲೇ ಇಂಜಿನ್ MRO ಹೈದರಾಬಾದ್ನಲ್ಲಿ ಘಟಕ. ಫ್ರಾನ್ಸ್ ಈಗಾಗಲೇ ಭಾರತದಲ್ಲಿ ಡಸಾಲ್ಟ್ ಏವಿಯೇಷನ್ MRO ಇಂಡಿಯಾ DAMROI ಎಂಬ ನಿರ್ವಹಣಾ ಘಟಕವನ್ನು ಸ್ಥಾಪಿಸಿದೆ. ಇದೀಗ ರಫೇಲ್ ಯುದ್ಧ ವಿಮಾನಗಳಲ್ಲಿ ಬಳಸುವ M88 ಇಂಜಿನ್ಗಳಿಗಾಗಿ ಹೈದರಾಬಾದ್ನಲ್ಲಿ ಮೇಂಟೆನೆನ್ಸ್, ರಿಪೇರಿ ಮತ್ತು ಓವರ್ಹಾಲ್ MRO ಘಟಕ ಸ್ಥಾಪಿಸಲು ಯೋಜನೆ ಮಾಡುತ್ತಿದೆ. ಈ ಯೋಜನೆಯಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ TASL ಸೇರಿದಂತೆ ಭಾರತೀಯ ಖಾಸಗಿ ಕಂಪನಿಗಳು ಪ್ರಮುಖ ಪಾತ್ರ ವಹಿಸಲಿವೆ. ಟಾಟಾ ಈಗಾಗಲೇ ರಫೇಲ್ ಯುದ್ಧ ವಿಮಾನಗಳ ಫ್ಯೂಸಲೇಜ್ಗಳನ್ನು ಜಾಗತಿಕ ಸರಪಳಿಗೆ ತಯಾರಿಸುತ್ತಿದೆ. IAFಗೆ ತುರ್ತು ಅಗತ್ಯ ಏಕೆ? ಈ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಬಳಿ ಕೇವಲ 29 ರಿಂದ 31 ಫೈಟರ್ ಸ್ಕ್ವಾಡ್ರನ್ಸ್ಗಳು ಮಾತ್ರ ಇವೆ. ಆದರೆ ಅಧಿಕೃತ ಅಗತ್ಯ 42 ಸ್ಕ್ವಾಡ್ರನ್ಸ್ಗಳು. ಚೀನಾ ಮತ್ತು ಪಾಕಿಸ್ತಾನ ಎರಡು ಮುಂಭಾಗದ ಬೆದರಿಕೆಯನ್ನು ಎದುರಿಸಲು ತಕ್ಷಣ ಹೊಸ ಯುದ್ಧ ವಿಮಾನಗಳ ಅಗತ್ಯವೂ ಇದೆ. ಒಂದೇ ಪ್ಲಾಟ್ಫಾರ್ಮ್, ಲಾಜಿಸ್ಟಿಕ್ ಲಾಭ. 114 ರಫೇಲ್ಗಳ ಸೇರ್ಪಡೆಯಿಂದ ಪೈಲಟ್ ಟ್ರೈನಿಂಗ್ ಸರಳವಾಗುತ್ತದೆ. ಮೇಂಟೆನೆನ್ಸ್ ಮತ್ತು ಸ್ಪೇರ್ಸ್
ಒಂದೇ ವ್ಯವಸ್ಥೆಯಲ್ಲಿ ನಡೆಯುತ್ತದೆ, ಫ್ಲೀಟ್ ಅವೈಲಬಿಲಿಟಿ ಹೆಚ್ಚುತ್ತದೆ, ಲೈಫ್ ಸೈಕಲ್ ಕಾಸ್ಟ್ ಕೂಡ ಕಡಿಮೆಯಾಗುತ್ತದೆ. ಹೊಸ ಫೈಟರ್ ಜೆಟ್ಗಳನ್ನು ತರಿಸುವುದಕ್ಕಿಂತ ಈಗಿರುವ ರಫೇಲ್ ಇಕೋಸಿಸ್ಟಮ್ ಅನ್ನು ವಿಸ್ತರಿಸುವುದೇ ಹೆಚ್ಚು ಲಾಭದಾಯಕ ಎಂದು ಭಾರತೀಯ ವಾಯುಪಡೆ ಅಭಿಪ್ರಾಯಪಟ್ಟಿದೆ. ಭವಿಷ್ಯದ ಯೋಜನೆಗಳು. ಭಾರತ ಈಗಾಗಲೇ ಒಟ್ಟು 180 LCA ತೇಜಸ್ MK1A ಯುದ್ಧ ವಿಮಾನಗಳಿಗೆ ಆದೇಶ ನೀಡಿದೆ. 2035 ನಂತರ ಇಂಡಿಜಿನಸ್ AMCA ಆಮ್ಕಾ 5th ಜನರೇಷನ್ ಫೈಟರ್ ಜೆಟ್ ಅನ್ನು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡುವ ಯೋಜನೆ ಕೂಡ ಹೊಂದಿದೆ. ಆದರೆ ಅಲ್ಲಿಯವರೆಗೂ ರಫೇಲ್ ಯುದ್ಧ ವಿಮಾನವು ಭಾರತದ ವಾಯುಪಡೆಯ ಬ್ಯಾಕ್ ಬೋನ್ ಆಗಿರಲಿದೆ. ಒಟ್ಟು 3.25 ಲಕ್ಷ ಕೋಟಿ ಮೌಲ್ಯದ 114 ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದ ಭಾರತ ಮತ್ತು ಫ್ರಾನ್ಸ್ ರಕ್ಷಣಾ ಸಹಕಾರದಲ್ಲಿ ಹೊಸ ಅಧ್ಯಾಯವಾಗಲಿದೆ. ಮೇಕ್ ಇನ್ ಇಂಡಿಯಾಗೆ ವೇಗ, ಭಾರತೀಯ ವಾಯುಪಡೆಗೆ ಶಕ್ತಿ ಗಣನೀಯವಾಗಿ ಹೆಚ್ಚಳವಾಗಲಿದೆ. ಈ ಒಪ್ಪಂದಕ್ಕೆ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅನುಮೋದನೆ ಸಿಕ್ಕರೆ ಇದು ಭಾರತದ ರಕ್ಷಣಾ ಇತಿಹಾಸದಲ್ಲೇ ದೊಡ್ಡ ಮೈಲುಗಲ್ಲಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.